ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಡಾರ್ಲಿಂಗ್ ಧನು. ಬಿಗ್ ಬಾಸ್ ಸೀಸನ್ 12 ಬಗ್ಗೆ ತುಂಬಾ ಅಪ್ಡೇಟ್ಗಳು ಬರ್ತಾ ಇದೆ. ಆ ಅಪ್ಡೇಟ್ಗಳಲ್ಲಿ ಆಲ್ರೆಡಿ ಒಂದು ಪ್ರೋಮೋ ಬಂದಾಯ್ತು, ಸೆಕೆಂಡ್ ಪ್ರೋಮೋ ಬಂದಾಯ್ತು. ಸೀರಿಯಲ್ ಅಲ್ಲಿ ಪ್ರಶ್ನೆ ಕೇಳ್ತೀವಿ, ಅದ್ರ ಬಗ್ಗೆ ನೀವು ಉತ್ತರ ಮಾಡಿದ್ರೆ ನೀವು ಒಬ್ಬ ಮೇನ್ ಗೆಸ್ಟ್ ಆಗಿ ನೀವು ಬಿಗ್ ಬಾಸ್ ಮನೆಯಲ್ಲಿ ಬರ್ಬೋದು ಅಂತ ಆ ಪ್ರೋಮೋ ಬಂದಾಯ್ತು. ಈಗ ನಿನ್ನೆ ಬಂದಿರೋ ಪ್ರೋಮೋ ನೋಡ್ತಾ ಇದ್ರೆ ನನಗೆ ಏನಿಸ್ತಾ ಇದೆ ಅಂದ್ರೆ ಈ ಸೀಸನ್ 12 ಯಾಕೋ ಸ್ವಲ್ಪ ಲೋ ಲೆವೆಲ್ ಹೋಗ್ತಾ ಇದೆ ಅನಿಸ್ತಾ ಇದೆ. ನೀವು ಕಾರಣ ಒಂದು ಥಿಂಕ್ ಮಾಡಿ ನೋಡಿ. ಇದಕ್ಕಿಂತ ಮುಂಚೆ ಬಂದಿರೋ ಸೀಸನ್ ಗಳಲ್ಲಿ 10 ಆಗಿರ್ಬೋದು, 11 ಆಗಿರ್ಬೋದು, ಈ ಸೀಸನ್ ಗಳು ನೋಡಿದಾಗ ನೀವು ಒಂದೊಂದು ಪ್ರೋಮೋ ಬಂದಾಗ ಒಂದೊಂದು ಹಿಂಟ್ ಕೊಡ್ತಾ ಇದ್ರು, ಒಂದು ಕಾತರ ಇತ್ತು, ಒಂದು ಸಸ್ಪೆನ್ಸ್ ಥ್ರಿಲ್ಲಿಂಗ್, ಅಂದ್ರೆ ನಾವು ಎಕ್ಸ್ಪೆಕ್ಟ್ ಮಾಡಕ್ ಆಗಿರಲ್ಲ ಅಂತ ಪ್ರೋಮೋ ಬರ್ತಾ ಇತ್ತು. ಬಟ್ ಈ ಸಲ ಮಾತ್ರ ಒಂದು AL ಯೂಸ್ ಮಾಡಿ ಸಿಂಪಲ್ ಆಗಿ ಪ್ರೋಮೋ ಬಂದಿದೆ. ನನಗನ್ಸ್ತಾ ಇದೆ ತುಂಬಾ ಜನಕ್ಕೆ ಈ ಪ್ರೋಮೋ ಇಷ್ಟ ಆಗಿಲ್ಲ ಅಂತ, ಇನ್ಕ್ಲೂಡಿಂಗ್ ಮೀ. ನನಗೆ ಕೂಡ ನಿಜವಾಗ್ಲೂ ಈ ಪ್ರೋಮೋ ಇಷ್ಟ ಆಗ್ಲಿಲ್ಲ. ಕಾರಣ ಏನಂದ್ರೆ ಈ ಎಪಿಸೋಡ್ ಒಂದು ಇದರಲ್ಲಿ ಪ್ರೋಮೋ ರಿವ್ಯೂ ಬಗ್ಗೆ ಕ್ಲಿಯರ್ ಕಟ್ ಆಗಿ ಮಾತಾಡೋಣ. ದಯವಿಟ್ಟು ಚಾನಲ್ ಯಾರು ಹೊಸ ನೋಡ್ತಾ ಇದ್ರೆ ಮಿಸ್ ಮಾಡ್ತಾನೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮುಖ್ಯವಾಗಿ ಈ ಪ್ರೋಮೋದಲ್ಲಿ ಏನಿದೆ ಅಂದ್ರೆ ನಮ್ಮ ಕಿಚ್ಚ ಸರ್ ಬರ್ತಾರೆ. ನೀವು 10, 11 ಸೀಸನ್ ಗಳೆಲ್ಲ ನೋಡ್ಕೊಂಡ್ ಬಂದಿದ್ದೀರಾ. ಆ ಸೀಸನ್ ಗಳೆಲ್ಲ ನೋಡ್ಕೊಂಡ್ ಬಂದು ಇಲ್ಲಿ ನಾನೇ ಬಿಗ್ ಬಾಸ್ ಅಲ್ಲಿ ಇದು ಮಾಡ್ತೀನಿ, ನನ್ಗೆಲ್ಲಾನು ಗೊತ್ತು ಅನ್ನೋರಿಗೆ ಮಾತ್ರ ಈ ಸೀಸನ್ ಅಲ್ಲ ಅಂತ ಹೇಳ್ತಾರೆ. ಯಾಕಂದ್ರೆ ಇನ್ನು ಗ್ರ್ಯಾಂಡ್ ಆಗ್ಲಿ ಪ್ಲಾನ್ ಮಾಡಬಹುದಾಗಿತ್ತು. ಇನ್ನೂ ಒಂದು ಚೆನ್ನಾಗಿ ಒಂದು ಒಳ್ಳೆ ಇಂಟ್ ಕೊಡಬಹುದಾಗಿತ್ತು. ಯಾಕಂದ್ರೆ ಪ್ರೇಕ್ಷಕರಲ್ಲಿ ಒಂದು ಕ್ಯೂರಿಯಾಸಿಟಿ ಬರ್ತಾ ಇತ್ತು, ಕಾತರ ಬರ್ತಾ ಇತ್ತು, ಬಜ್ ಬರ್ತಾ ಇತ್ತು. ಇಲ್ಲಿ ಬಜ್ ಬಂದಿಲ್ಲ, ಕ್ಯೂರಿಯಾಸಿಟಿ ಬಂದಿಲ್ಲ, ಕಾತರ ಬಂದಿಲ್ಲ. ಸಿಂಪಲ್ ಆಗಿದೆ. ಪ್ರೋಮೋನೇ ಅನ್ಸಲಿಲ್ಲ, ಬಿಗ್ ಬಾಸ್ ಪ್ರೋಮೋನೇ ಅನ್ಸಲಿಲ್ಲ. ಯಾಕಂದ್ರೆ ಈ ಪ್ರೋಮೋದಲ್ಲಿ ನೋಡಿ ಸಿಂಪಲ್ ಒಂದು ಅಕ್ಕಿ ಬರುತ್ತೆ, ಅಜ್ಜಿ ಹತ್ರ ಒಡ ಇರುತ್ತೆ, ಆ ಒಡ ತಗೊಂಡು ಹೋಗುತ್ತೆ, ಅದು ನರಿ ಕಾಯ್ತಾ ಇರುತ್ತೆ, ಅದು ನರಿ ಕಾಗೆ ತರ ಅರ್ಸುತ್ತೆ, ಆ ಒಡ ಕೆಳಗ್ ಬೀಳುತ್ತೆ, ಆದ್ರೂ ಮತ್ತೆ ಕಾಗೆ ಹತ್ರ ಬರುತ್ತೆ. ಲಾಜಿಕ್ ಇಲ್ದ ಮ್ಯಾಜಿಕ್ ಇಲ್ದ ಒಂದು ಪ್ರೋಮೋ ಅಂತ ಹೇಳ್ಬೋದು. ಖಂಡಿತವಾಗ್ಲೂ ಏನಂದ್ರೆ ಈ ಪ್ರೋಮೋದಲ್ಲಿ ನಾವು ಲಾಸ್ಟ್ ಸೀಸನ್ ನೋಡ್ತಿದ್ದೆ, ನರಕ ಸ್ವರ್ಗ ಅಂತ ಒಂದು ಕಾನ್ಸೆಪ್ಟ್ ಪ್ರೋಮೋ ಬಿಟ್ಟಾಗ ನಮ್ಗೆಲ್ಲರಿಗೂ ತುಂಬಾ ಒಂದು ಕ್ಯೂರಿಯಾಸಿಟಿ ಇತ್ತು. ಈ ಸಲ ಯಾವ ರೀತಿ ಇರುತ್ತಪ್ಪ, ಬೇರೆ ಬೇರೆ ಪ್ಲಾನ್ ಮಾಡ್ತಾ ಇದಾರಂತ. ಬಟ್ ಈ ಸಲ ನೋಡಿ, ನೀವು ಸ್ಟಾರ್ಟಿಂಗ್ ಅಲ್ಲೂ ಪ್ರೋಮೋ ಬಂದಿದ್ದು ಅದೇ, ಅಷ್ಟೊಂದೇನು ಕ್ಯೂರಿಯಾಸಿಟಿ ಇಲ್ಲ. ಏಕತೆ ಸಮಾನರು ಏಕತೆ ನಾವು ಕಾಯ್ತಾ ಇದೀವ ಅಂತ ಪ್ರೋಮೋ ಬಂತು. ಅದಾದ್ಮೇಲೆ ಸೀರಿಯಲ್ ಯಾವ್ದೋ ಪ್ರೋಮೋ ಬಂತು, ಸೀರಿಯಲ್ ಅಲ್ಲಿ ಕ್ವಶನ್ ಕೇಳ್ತೀವಿ ಆನ್ಸರ್ ಮಾಡಿ ಅಂತ. ಈಗ ಬಂದಿದೆ ಅಕ್ಕಿ ಒಡ ನರಿ ಅಂತ. ಈ ಪ್ರೋಮೋ ನೋಡ್ತಾ ಇದ್ರೆ ಖಂಡಿತವಾಗ್ಲು ನನಗೆ ಅನ್ಸಿದ್ದು ಅದೇ, ಇದರಲ್ಲಿ ಕ್ಯೂರಿಯಾಸಿಟಿ ತುಂಬಾ ಅಂತ ಒಂದು ಪ್ರೋಮೋ ಏನು ಇಲ್ಲ. ತುಂಬಾ ಜನಕ್ಕೆ ಒಂದು ನೆಗೆಟಿವ್ ಇಂಪ್ಯಾಕ್ಟ್ ಕ್ಲಿಯರ್ ಆಗುತ್ತಾ ಅಂತ ಅನ್ಸ್ತಾ ಇದೆ. ಯಾಕಂದ್ರೆ ಪ್ರೋಮೋದಲ್ಲಿ ಗ್ರ್ಯಾಂಡ್ನೆಸ್ ಇಲ್ಲ, ಹಿಂಟ್ ಇಲ್ಲ, ಎಕ್ಸ್ಪೆಕ್ಟೆಡ್ ಅನ್ಎಕ್ಸ್ಪೆಕ್ಟೆಡ್. ಇದು ಆಲ್ರೆಡಿ ತೆಲುಗು ಬಿಗ್ ಬಾಸ್ ಅಲ್ಲಿ ಬಂದಿತ್ತು ಇದಕ್ಕಿಂತ ಮುಂಚೆ, ಲಾಸ್ಟ್ ಸೀಸನ್ ಅನ್ಸುತ್ತೆ, ಎಕ್ಸ್ಪೆಕ್ಟೆಡ್ ಅನ್ಎಕ್ಸ್ಪೆಕ್ಟೆಡ್ ಅಂತ. ಅದನ್ನೇ ತಗೊಂಡ್ ಬರ್ಬೋದು ಅನ್ಸ್ತಾ ಇದೆ. ಬಟ್ ಏನೇ ಇರ್ಲಿ, ಬಟ್ ಜನಗಳಿಗೆ ಒಂದು ಶೋ ಬರ್ತಾ ಇದೆ ಅಂದ್ರೆ ಆಲ್ರೆಡಿ ರಿಯಾಲಿಟಿ ಶೋ ಅದರಲ್ಲಿ ಕಿಂಗ್ ಅಂತ ನಾವು ನಮ್ಮ ಬಿಗ್ ಬಾಸ್ ಹೇಳ್ಬೋದು, ಎಲ್ಲರಿಗೂ ಗೊತ್ತಿರೋದು, ತುಂಬಾ ಜನ ನೋಡ್ತಾರೆ ಕೂಡ. ಬಟ್ ಹೊಸ ಪ್ರೇಕ್ಷಕರನ್ನ ಆಕರ್ಷಣೆ ಮಾಡೋದ್ರಲ್ಲಿ ಎಲ್ಲೋ ಸ್ವಲ್ಪ ಎಡವಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ತುಂಬಾ ಕ್ಲಿಯರ್ ಕಟ್ ಆಗಿ ನಾವು ಒಂದು ಬಜ್ ನಾವು ಕ್ರಿಯೇಟ್ ಮಾಡಿದ್ರೆ ಅದರಲ್ಲಿ ಬರೋ ಆಡಿಯನ್ಸ್ ತುಂಬಾ ಹೈ ಆಗ್ತಾರೆ, ತುಂಬಾ ಕ್ವಾಲಿಟಿಗಳು ಸಿಗುತ್ತೆ ನಮಗೆ. ಆದ ಕಾರಣ ಇಲ್ಲಿ ಏನಾಗುತ್ತೆ ಅಂದ್ರೆ ಈ ವಿಷಯಗಳಲ್ಲಿ ಕಲರ್ಸ್ ಕಾರಣ ಎಲ್ಲೋ ಸ್ವಲ್ಪ ಎಡವಿದ್ಯಾ ಅಂತ ಹೇಳ್ಬೋದು. ಯಾಕಂದ್ರೆ ಇನ್ನೂ ಚೆನ್ನಾಗಿ ಪ್ಲಾನ್ ಮಾಡೋದಾಗಿತ್ತು. ನನಗಂತೂ ನಿಜವಾಗ್ಲೂ ಈ ಪ್ರೋಮೋ ನೋಡಿದಾಗ ಬೇಜಾರಾಯ್ತು. ಈ ಪ್ರೋಮೋದಲ್ಲಿ ಬೇರೆನೆ ಎಕ್ಸ್ಪೆಕ್ಟ್ ಮಾಡಿದ್ವಿ. ಯಾಕಂದ್ರೆ ಕಿಚ್ಚ ಸರ್ ಒಂದು ಟ್ವೀಟ್ ಮಾಡಿದಾಗ ನೀವು ನೆಕ್ಸ್ಟ್ ಒಂದು ಪ್ರೋಮೋ ನೋಡಿದ್ರೆ ನೀವು ಅದ್ರ ಬಗ್ಗೆ ನೀವು ತುಂಬಾ ದೊಡ್ಡದಾಗಿ ಆಲೋಚನೆ ಮಾಡ್ತೀರಾ. ಆ ರೀತಿ ಪ್ರೋಮೋ ಇದೆ, ತುಂಬಾ ಹಿಂಟ್ ಬರುತ್ತೆ, ಅದು ಬರುತ್ತೆ ಅಂತ ನಮ್ಗೆ ಕಿಚ್ಚ ಸರ್ ಹೇಳಿದ್ದು. ಬಟ್ ಇದ್ರಲ್ಲಿ ಅದೇನು ಕಾಣಲಿಲ್ಲ ಅಂತ ಅನಿಸ್ತಾ ಇದೆ ನನಗನ್ಸಿದ್ದದೆ. ಮತ್ತೆ ನಿಮ್ಗೆಲ್ಲ ಹೇಗನ್ಸಂತ ಕಮೆಂಟ್ ಮಾಡಿ. ಈ ಪ್ರೋಮೋ ಬಗ್ಗೆ ಅನಲೈಸ್ ಮಾಡುವಾಗ ಒಂದು ರಿವ್ಯೂ ಮಾಡಿ ನೋಡಿದ್ರೆ ಎಕ್ಸ್ಪೆಕ್ಟೆಡ್ ಅನ್ಎಕ್ಸ್ಪೆಕ್ಟೆಡ್ ಈ ಒಂದು ಸೀಸನ್ ಅಲ್ಲಿ ಕ್ಯಾಪ್ಟನ್ ಇಲ್ಲದೆ ಇರಬಹುದು ಅಂತ ಅನಿಸ್ತಾ ಇದೆ. ಒಂದು ಗ್ರೂಪ್ ಒಂದು ಇದು ಮಾಡಿ ಟೀಮ್ ಮಾಡಿ ಒಬ್ರು ಹೆಡ್ ಇರ್ತಾರೆ, ಅದಕ್ಕೆ ಇದು ಮಾಡ್ತಾರೆ, ಆ ರೀತಿ ಇರ್ಬೋದು ಅನ್ಸುತ್ತೆ. ಬಟ್ ಆ ರೀತಿ ಇದ್ರೆ ಮಾತ್ರ ಅಟ್ಟರ್ ಫ್ಲಾಪ್ ಆಗೋದು ಗ್ಯಾರಂಟಿ ಸೀಸನ್ 12. ಆದ ಕಾರಣ ಅಂತದೇನು ಬೇಡ, ಕ್ಯಾಪ್ಟನ್ ಆಗಿರ್ಲಿ, ಇರೋ ಕಂಟೆಸ್ಟೆಂಟ್ ಇರ್ಲಿ, ಆ ರೀತಿ ಪ್ಲಾನ್ ಮಾಡಂತ ನಾನು ಅನಿಸ್ತಾ ಇದೆ. ಮತ್ತೆ ನಿಮ್ಗೆ ಪ್ರೋಮೋ ನೋಡಿದಾಗ ಯಾವ ರೀತಿ ಅನ್ಸಂತ ಕಮೆಂಟ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.